ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಕ್ಕೆ ಶ್ರೀ ಆಟೋ ಚಾಲಕ ಮಾಲಕರ ಸಂಘದ ವಾರ್ಷಿಕ ಮಹಾಸಭೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇಂದು ಯಶಸ್ವಿಯಾಗಿ ನಡೆಯಿತು. ಸಂಘದ ಗೌರವಾಧ್ಯಕ್ಷ ಉಮೇಶ್ ಕೆ. ಎನ್ ಅವರ ಅಧ್ಯಕ್ಷತೆಯಲ್ಲಿ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಕುಮಾರಧಾರ ಸಭಾಂಗಣದಲ್ಲಿ ಕಾರ್ಯಕ್ರಮ ಜರುಗಿತು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾಜೇಶ್ ಎನ್ಎಸ್ ದೀಪ ಬೆಳಗಿಸುವ ಮೂಲಕ ಸಮಾರಂಭಕ್ಕೆ ಚಾಲನೆ ನೀಡಿದರು. ವೇದಿಕೆಯಲ್ಲಿ ಮಾಜಿ ಕಾರ್ಯದರ್ಶಿ ರಮಾಕಾಂತ ನಾಯಕ್, ಪತ್ರಕರ್ತರ ಸಂಘದ ಅಧ್ಯಕ್ಷ ರತ್ನಾಕರ, ಸಮಾಜ ಸೇವಕ ಡಾಕ್ಟರ್ ರವಿ ಕಕ್ಕೇಪದವು, ಉದ್ಯಮಿ ದಿನೇಶ್ ಬಿ. ಎನ್ ಹಾಗೂ ಇತರ ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹಿರಿಯರು ನಿವೃತ್ತ ಅಧ್ಯಾಪಕ ಕುಕ್ಕೆ ಸುಬ್ರಹ್ಮಣ್ಯದ ಮೊದಲ ಆಟೋ ಮಾಲಕರು ಆಗಿರುವ ಪುಂಗವಗೌಡ ಅವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಸಂಘದ ನೂತನ ಅಧ್ಯಕ್ಷರಾಗಿ ಭುವನೇಶ್ ಅಗೋಳಿಕಜೆ ಆಯ್ಕೆಯಾಗಿದ್ದು, ಉಪಾಧ್ಯಕ್ಷರಾಗಿ ಶರತ್ ದೇವರಗದ್ದೆ, ಕಾರ್ಯದರ್ಶಿಯಾಗಿ ವಿಘ್ನೇಶ್ ದೇವರಗದ್ದೆ, ಖಜಾಂಚಿಯಾಗಿ ಗಣೇಶ್ ಅಗೋಳಿಕಜೆ ಆಯ್ಕೆಯಾದರು. ಜೊತೆ ಕಾರ್ಯದರ್ಶಿಯಾಗಿ ಸದಾನಂದ ದೇವರಗದ್ದೆ, ಸಂಘಟನಾ ಕಾರ್ಯದರ್ಶಿಯಾಗಿ ಕುಮಾರ ನಾಯ್ಕ್ ನುಚಿಲ ಹಾಗೂ ನಿರ್ದೇಶಕರಾಗಿ ಪ್ರಶಾಂತ್, ದಿನೇಶ್, ಮಹೇಶ್, ಉಷಾಕುಮಾರ್, ತೇಜಕುಮಾರ್ ಮತ್ತು ಮಹೇಶ್ ಚಂದ್ರ ಆಯ್ಕೆಯಾಗಿದ್ದಾರೆ. ಇದೇ ವೇಳೆ ನೂತನ ಪದಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರ ಸಮಾರಂಭವು ನೆರವೇರಿತು. ಸಂಘದ ಎಲ್ಲಾ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ. ಇವತ್ತು ನಮಗೆ ವೇದಿಕೆ ನಿಂತು ಮಾತಾಡೋದಕ್ಕೆ ಹೆಮ್ಮೆ ಆಗ್ತದೆ. ಯಾಕಂದ್ರೆ ಕುಕ್ಕೆ ಶ್ರೀ ಆಟೋ ಚಾಲಕ ಮಾಲಕರು ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನ ಈ ಒಂದು ಸಂಘವನ್ನ ಕಟ್ಟಿಕೊಂಡು ನಾವೇನು ವರ್ಷ ಪೂರ್ತಿ ಆ ಒಂದು ಅಡ್ಡದಲ್ಲಿ ದುಡಿದ ಹಣವನ್ನ ಒಂದಷ್ಟು ಹಣವನ್ನ ತೆಗೆದಿಟ್ಟು ಸಮಾಜಕ್ಕೆ ಅಂತೇಳಿ ತೆಗೆದಿಟ್ಟು ಸಮಾಜ ಸೇವೆಯನ್ನ ಮಾಡತಕ್ಕಂತ ಒಂದು ಒಳ್ಳೆಯ ಕೆಲಸ ಇವತ್ತು ಕುಕ್ಕೆ ಶ್ರೀ ಆಟೋ ಚಾಲಕ ಮಾಲಕ ಸಂಘ ಮಾಡ್ತಾ ಇದೆ. ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ 2025-26 ಸಾಲಿನ ಅಲ್ಲಿ ಕೂಡ ಒಳ್ಳೆಯ ವರ್ಷ ಒಳ್ಳೆಯ ಸಮಾಜ ಸೇವೆ ಹಾಗೂ ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ಉತ್ತಮ ರೀತಿಯಲ್ಲಿ ನಮ್ಮ ಸುಬ್ರಹ್ಮಣ್ಯದ ಪರಿಸರದಲ್ಲಿ ನಡೆಸಿಕೊಂಡು ಬರ್ತಾ ಇದ್ರು. ಅವರಿಗೆ ಕೂಡ ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಕಳೆದ ವರ್ಷದ ಅಧ್ಯಕ್ಷ ಸಂತೋಷ್ ಕುಲ್ಕುಂದ ಹಾಗೂ ಅವರ ತಂಡಕ್ಕೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಒಂದಷ್ಟು ಮನಸ್ಸಿಗೆ ಬೇಸರ ಕೂಡ ಆಗ್ತಾ ಇದೆ. ಯಾಕಂದ್ರೆ ನಾನು ಇಲ್ಲಿ ಮಾತಾಡಬಹುದು ಅಂತ ನನ್ನ ಅನಿಸಿಕೆ, ತಪ್ಪಾಗಿದ್ರೆ ಕ್ಷಮಿಸಬೇಕು. ಯಾಕಂದ್ರೆ ಇವತ್ತು ಇಲ್ಲಿ ಎಲ್ಲ ಮನೆಯವರು ಮಾತ್ರ ಇದ್ದಾರೆ, ಯಾರು ಕೂಡ ಮನೆಯಿಂದ ಹೊರಗಿದ್ದವರು ಯಾರಿಲ್ಲ, ಎಲ್ಲ ಸಂಘದವರಿಗೆ ಕೂತ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಬಹುಶಃ 100ಕ್ಕಿಂತ ಹೆಚ್ಚು ಕಟ್ಟಬಳ ಇರಬೇಕಂತ ನನಗೆ ಅನಿಸ್ತಾ ಇದೆ, ಇಷ್ಟಿದೆ. ಅದೇ ಆದ್ರೆ ಇವತ್ತು ಒಂದಷ್ಟು ಒಟ್ಟದ ಸದಸ್ಯರು ಒಂದು ಬಹಳ ಸ್ವಲ್ಪ ಕಡಿಮೆ ಕಾಣ್ತಾ ಇದ್ದಾರೆ ಸದಸ್ಯರು. ಬಹಳಷ್ಟು ವರ್ಷಗಳಿಂದ ಈ ಒಂದು ಕುಕ್ಕೆ ಶ್ರೀ ಆಟೋ ಚಾಲಕ ಮಾಲಕರನ್ನ ಈ ಸಂಘವನ್ನ ಕಟ್ಟಿಕೊಂಡು ಬಹಳ ಅದ್ಭುತ ರೀತಿಯಲ್ಲಿ ನಡೆಸಿಕೊಂಡು, ಅದು ಕೂಡ ಉಮೇಶ್ ಇವರ ಒಂದು ಉಪಸ್ಥಿತಿ ಗೌರವಾಧ್ಯಕ್ಷರಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇತ್ತು, ಇನ್ನೂ ಬರ್ತಾ ಇದೆ, ಮುಂದೆ ಕೂಡ ಬಹಳ ಉತ್ತಮವಾಗಿ ನಡೆಯಲಿ ಅಂತ ಹೇಳ್ತಾ ನಾನು ಇದೀಗ ನಮ್ಮೆಲ್ಲ ಹಿರಿಯರು ಗುರುಗಳಾಗಿರ್ತಕ್ಕಂಥ ಪೊಂಗಲ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸಿದ್ದಾರೆ. ಸರ್ ಮುಂದೆ ಬರಬೇಕು. ಇವತ್ತು ಅದು ಕೂಡ ಈ ಕುಕ್ಕೆ ಶ್ರೀ ಆಟೋ ಚಾಲಕ ಮಾಲಕರ ಸಂಘದವರು ಬಹಳಷ್ಟು ಹಿರಿಯರನ್ನ ಬೇರೆ ಬೇರೆ ಇದರಲ್ಲಿ ಗುರುತಿಸಿಕೊಂಡವರನ್ನ ಹಾಗೂ ಗುರುಗಳನ್ನ ಒಂದು ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೂಡ ಇಟ್ಕೊಂಡಿದ್ದಾರೆ. ಇವತ್ತು ಕೂಡ ನಮ್ಮ ಅತ್ಯಂತ ಹಿರಿಯರು, ಮಾರ್ಗದರ್ಶಕರು ಹಾಗೂ ಗುರುಗಳಾಗಿರ್ತಕ್ಕಂಥ ಪೊಂಗಲ್ ಸರ್ ಕೂಡ ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನಿಸೋದಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಪ್ರತ್ಯೇಕ ಸಂಘಕ್ಕೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಯಾಕೆ ಮನಸ್ಸಿಗೆ ಬೇಜಾರಾಗ್ತದೆ ಅಂತ ಹೇಳಿದ್ರೆ, ಕುಕ್ಕೆ ಶ್ರೀ ಆಟೋ ಚಾಲಕ ಮಾಲಕರ ತಂಡ ಬಹಳಷ್ಟು ಅದ್ಭುತ ಕೆಲಸವನ್ನು ಮಾಡಿ ಒಗ್ಗಟ್ಟಾಗಿದ್ದರು. ನಾನೊಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ಯಾವುದೇ ನಮ್ಮ ಸಂಘಕ್ಕೆ ಮಾತ್ರ ಅಲ್ಲ, ಯಾವುದೇ ಸಂಘ ಸಂಸ್ಥೆಯಲ್ಲಿ ರಾಜಕೀಯ ಬರಬಾರದು, ರಾಜಕೀಯ ಮಾಡಲೇಬಾರದು. ಯಾಕಂದ್ರೆ ಆ ಒಂದು ಸಂಘದಲ್ಲಿ ಎಲ್ಲ ರಾಜಕೀಯ ಪಕ್ಷದವರು ಕೂಡ ಇರ್ತಾರೆ. ಆದ ಕಾರಣ ನಮಗೆ ರಾಜಕೀಯ ಮಾಡೋದಕ್ಕೆ ಬೇರೆ ವೇದಿಕೆ ಇರ್ತದೆ, ಆ ವೇದಿಕೆಯಲ್ಲಿ ರಾಜಕೀಯ ಮಾಡೋದು. ಆದ್ರೆ ಸಂಘ ಸಂಸ್ಥೆಯಲ್ಲಿ ಯಾವುದೇ ಕೂಡ ರಾಜಕೀಯ ಮಾಡಬಾರದು. ಮಾಡಿದಾಗ ಒಂದಷ್ಟು
ಮನಸ್ತಾಪಗಳು ಬರ್ತಾ ಇದೆ. ಅವಾಗ ನಮ್ಮ ಸಂಘಟನೆಗೆ, ನಮ್ಮ ಸಮಾಜ ಸೇವೆಗೆ ನಾವು ಮಾಡತಕ್ಕಂತ ಏನು ಕಾರ್ಯಗಳಿರ್ತದೆ ಅದಕ್ಕೆ ಒಂದಷ್ಟು ಅಡಚಣೆ ಕೂಡ ಆಗ್ತದೆ. ಅದ ಕಾರಣ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ, ದಯವಿಟ್ಟು ಅಂಥದ್ದೇನಾದ್ರೂ ಅದನ್ನ ಬದಿಗಿಟ್ಟು ಎಲ್ಲರೂ ಒಗ್ಗಟ್ಟಾಗಿ, ಯಾಕಂದ್ರೆ ಒಳ್ಳೆ ಹೆಸರಿದೆ ಇವತ್ತು ಸುಬ್ರಹ್ಮಣ್ಯದಲ್ಲಿ. ಸುಬ್ರಹ್ಮಣ್ಯ ಅಂತ ಮಾಧ್ಯಮದಲ್ಲಿ ಬಂದ ತಕ್ಷಣ ನಾವು ಫಸ್ಟ್ ಓದುದು ಅದನ್ನೇ, ಯಾಕಂದ್ರೆ ಇವತ್ತು ಸುಬ್ರಹ್ಮಣ್ಯ ಕ್ಷೇತ್ರ ಮಹಾರಾಷ್ಟ್ರದಲ್ಲೇ ಹೆಸರನ್ನ ಗಳಿಸಿದೆ. ಆದ ಕಾರಣ ಒಂದು ಮಾಧ್ಯಮದಲ್ಲಿ ಸುಬ್ರಹ್ಮಣ್ಯ ಅಂತ ಬಂದ ತಕ್ಷಣ ನಾವು ಅದನ್ನ ಓದಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆದ ಕಾರಣ ಅತ್ಯಂತ ಒಳ್ಳೆಯ ಹೆಸರನ್ನ ಗಳಿಸಿರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು. ಅದರ ಜೊತೆಯಲ್ಲಿ ಒಳ್ಳೆ ಹೆಸರಿದೆ. ಇವತ್ತು ಕುಕ್ಕೆಶ್ರೀ ಆಟೋ ಚಾಲಕ ಮಾಲಕರ ಸಂಘಕ್ಕೆ ಒಳ್ಳೆಯ ಹೆಸರಿದೆ. ಅದ ಕಾರಣ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ, ಇವತ್ತು ಒಳ್ಳೆಯ ಗೌರವಾಧ್ಯಕ್ಷರು ನಿಮಗೆ ಸಿಕ್ಕಿದ್ದಾರೆ. ಆದ ಕಾರಣ ಅವರ ಸಮ್ಮುಖದಲ್ಲಿ ಯಾವುದೇ ತೊಂದರೆಗಳಿದ್ರೆ, ಯಾವುದೇ ಮನಸ್ತಾಪಗಳಿದ್ರೆ ಕೂತು ಮಾತಾಡಿ ಅದನ್ನ ಬಗೆಹರಿಸಿಕೊಂಡು ಸಂಘವನ್ನ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಬೇಕು ಅಂತ ನಿಮ್ಮ ಒಂದು ಪ್ರೀತಿಯ ಕರೆದಕ್ಕೆ ಆಮೇಲೆ ನಾನು ಮಾತಾಡ್ತಾ ಇದ್ದೇನೆ. ಮಾತಾಡಿದ್ರೆ ತಪ್ಪಾಗಿದ್ರೆ ಕ್ಷಮೆಯನ್ನು ಕೂಡ ಕೇಳ್ತೇನೆ. ಆದ ಕಾರಣ ಒಳ್ಳೆ ಹೆಸರಿರ್ತಕ್ಕಂಥ ಈ ಕುಕ್ಕೆಶ್ರೀ ಆಟೋ ಚಾಲಕ ಸಂಘ ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆನ ಈ ವರ್ಷ ಅದರ ನಾಯಕತ್ವವನ್ನು ಭುವನೇಶ್ ರವರು ಈ ವರ್ಷ ಅವರು ಹಾಗೂ ಅವರ ತಂಡ 26-27ನೇ ವರ್ಷದಲ್ಲಿ ಈ ಸಂಘವನ್ನು ನಡೆಸುವುದಕ್ಕೆ ಅಧಿಕಾರವನ್ನು ಈಗಾಗಲೇ ವಹಿಸಿಕೊಂಡಿದ್ದಾರೆ. ಒಳ್ಳೆಯ ಸಮಾಜ ಸೇವೆ ಮಾಡಿ, ಒಳ್ಳೆಯ ಕಾರ್ಯಗಳನ್ನು ಮಾಡಿ, ಎಲ್ಲರನ್ನ ಒಟ್ಟಾಗಿ ಸೇರಿಸಿಕೊಂಡು ಯಾವುದೇ ರಾಜಕೀಯವನ್ನು ಮಾಡದೆ ಈ ಒಂದು ಸಂಘವನ್ನು ನಡೆಸತಕ್ಕಂತ ಆ ಒಂದು ನಾಯಕತ್ವ ಕೂಡ ತಮಗಿರಲಿ ಅಂತ ಹೇಳಿ ನಿಮಗೆ ಶುಭಾಶಯವನ್ನು ಹೇಳ್ತಾ ಇದ್ದೇನೆ ನಾವು. ಹಾಗೇನೆ ನಮ್ಮ ಶಾಸಕರು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಶಾಸಕರು ಹಿಂದೆ ಮತವನ್ನ ಯಾಚನೆ ಮಾಡಲಿಕ್ಕೆ ಬಂದಾಗ ನಾನು ಕೂಡ ಅವರ ಜೊತೆ ಇದ್ದೆ. ನಿಮ್ಮ ಹಠ ನಿಲ್ದಾಣಕ್ಕೆ ಬಂದಾಗ ನಿಮ್ಮದೊಂದು ಬೇಡಿಕೆ ಇತ್ತು, ನಮಗೆ ನಿಲ್ಲುವುದಕ್ಕೆ ಹಠವನ್ನ ನಿಲ್ಲಿಸಬೇಕು, ಒಂದು ತಂಗುದಾಣ ಆಗಬೇಕು ಅಂತ ಹೇಳಿ. ಆದ್ರೆ ಒಂದಷ್ಟು ಜಾಗೆಯ ಕೊರತೆ ಕೂಡ ಇತ್ತು. ಯಾಕಂದ್ರೆ ಜಾಗದ ಅನುಮತಿ ಸಿಗಬೇಕಿತ್ತು ಕಟ್ಟಲಿಕ್ಕೆ, ಅದ್ರ ಜೊತೆಗೆ ಅನುದಾನ ಕೂಡ ಸಿಗಬೇಕಿತ್ತು. ಆದ್ರೆ ಅದನ್ನ ಪ್ರಯತ್ನವನ್ನ ಮಾಡಿದ್ದಾರೆ ಅವರು. ಶಾಸಕಿಯಾಗಿರ್ತಕ್ಕಂಥ ಕುಮಾರಿ ಭಾಗೀರಥಿ ಮುರಳಿ ಅವರು ಅದರ ಹಿಂದೆ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅನುದಾನ ತರೋದಕ್ಕೆ. ಹಾಗಂತ ಅವರ ಅನುದಾನ ಸಿಗಬೇಕಾದ್ರೆ ಅದಕ್ಕಿಂತ ಮುಂಚೆ ದೇವಸ್ಥಾನದ ಆಡಳಿತ ಮಂಡಳಿ ಅದನ್ನ ಅರಿತುಕೊಂಡು 2 ಪಟ್ಟಣ ವಿಧಾನಗಳನ್ನ ತಯಾರಿಸಿಕೊಟ್ರು. ಆದ ಕಾರಣ ಇವತ್ತು ಅದರ ಜೊತೆಯಲ್ಲಿ ಈ ಶಾಸಕಿಯವರ ಅನುದಾನ ಕೂಡ ಬಂದಿತ್ತು. ಅವರ ಶಾಸಕಿಯರ ಅನುದಾನ ಸುಮಾರು 5 ಲಕ್ಷ. ಅದನ್ನ ಈಗಾಗಲೇ ನಿಮಗೆ ಗೊತ್ತಿದೆ, ಕುಮಾರಧಾರೆಯಲ್ಲಿ ಆದಿತ್ಯ ನೆಸ್ಟ್ ಹೋಟೆಲ್ ಎದುರುಗಡೆ ಈಗಾಗಲೇ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಇನ್ನೊಂದು 1 ವಾರದ ಒಳಗಡೆ ಅದನ್ನ ಕೆಲಸವನ್ನ ಪೂರ್ತಿ ಮಾಡಿ ತಮಗೆ ಲೋಕಕ್ಕೆ ಅರ್ಪಣೆಯನ್ನು ಮಾಡ್ಲಿಕ್ಕಿದ್ದಾರೆ. ಅದ ಕಾರಣ ಅವರಿಗೆ ಕೂಡ ಇವತ್ತು ರಿಕ್ಷಾದವರ, ಆಟೋದವರ ಏನು ನಿಮ್ಮ ಬೇಡಿಕೆ ಇತ್ತು ಅದನ್ನು ನಮ್ಮ ಶಾಸಕಿಯವರು ಇವತ್ತು ಅವರ ಅನುದಾನದ ಮುಖಾಂತರ ಈಡೇರಿಸುವ ಹಂತದಲ್ಲಿದ್ದಾರೆ. ಅವರಿಗೆ ಕೂಡ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದನ್ನೊಮ್ಮೆ ತಮ್ಮ ತಂಡಕ್ಕೆ, ಈ ವರ್ಷದ ತಂಡಕ್ಕೆ ಶುಭಾಶಯವನ್ನು ಹೇಳುತ್ತಾ ಈ ಒಂದು ವೇದಿಕೆಯಲ್ಲಿ ನನಗೆ ಅವಕಾಶ ಕೊಟ್ಟದೆ ಹಾಗೂ ನನ್ನ ಮೇಲೆ ನೀವೆಲ್ಲರೂ ನಿಮ್ಮ ಸಂಘದ ಎಲ್ಲ ಸದಸ್ಯರ ಪ್ರೀತಿಯನ್ನು ಇಟ್ಟದಕ್ಕೆ ನಾನು ನಿಮಗೆ ಅಭಾರಿಯಾಗಿದ್ದೇನೆ. ನನ್ನ 2 ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ, ವಿರಮಿಸ್ತಾ ಇದ್ದೇನೆ. ಹಾಗೂ ಎಲ್ಲ ನನ್ನ ಮಿತ್ರರು, ಈ ಪತಾಕರಣ ಸಮಾರಂಭದ ಒಂದು ವಿಶೇಷತೆ ನನಗೆ ಭಾರಿ ಖುಷಿ ಆಯಿತು. ನನ್ನ ಗುರುಗಳು ಹಾಗೂ ನನ್ನ ತಾಯಿಯ ಗುರುಗಳು ಆದಂತಹ ತುಂಗವ್ವ ಗೌಡರಿಗೆ ಸನ್ಮಾನ ಮಾಡಿದ್ದು. ಈ ಸನ್ಮಾನ ಮಾಡಿದ್ರೆ ತುಂಬಾ ಅರ್ಥ ಇದೆ. ಅವರು 1972 ಇಸ್ವಿಯಿಂದ ಅವರ ಆಟೋ ಇತ್ತು. ಆ ಆಟೋ ಅವರದೇ ಆಟೋ ಇತ್ತು. 72 ಇಸ್ವಿಯಲ್ಲಿ ಅವರ ಆಟೋ ಚಾಲಿಸ್ತಿರ್ಲಿಲ್ಲ. ಬಟ್ ಅವರ ಅಳಿಯಲ್ಲ ಸರ್ ಮಾವ ಇದಲ್ಲ, ನಿಮ್ಮ ಮಾವ ನಾರಾಯಣಗೌಡರು, ಅವರ ಮಾವ ನಾರಾಯಣಗೌಡರು ರಿಕ್ಷಾ ಚಾಲನೆ ಮಾಡ್ತಿದ್ರು. ಬರೀ ಖುಷಿ ಆಯ್ತು ಸನ್ಮಾನ ಮಾಡಿದ್ರು. ಹಾಗೆ ರಿಕ್ಷಾ ಚಾಲಕರ ಒಂದು ಆತ್ಮೀಯತೆ ಇದೆ. ರಾಜೇಶ್ ಹೇಳಿದಾಗೆ ಕೆಲವು ಭಿನ್ನಾಭಿಪ್ರಾಯಗಳಿದ್ದು ಇವರನ್ನು ಸರಿ ಮಾಡಿಕೊಂಡು ಹೋಗುವಂತಹ ಕರ್ತವ್ಯ ನಿಮ್ಮದೆಲ್ಲ ಇದೆ. ಒಬ್ಬ ನಾಯಕ ಆಗಬೇಕು ಅಂತ ಹೇಳಿದ್ರೆ, ನಾನು ಒಬ್ಬ ನಾಯಕ ಆಗಬೇಕು ಅಂದ್ರೆ ನಾವು ಸಹ ಕೆಳವರ್ಗದಿಂದಲೇ ಬಂದವ. ಅದೇ ರೀತಿ ನೀವು ಸಹ ಈ ನಾಯಕ ದೃಷ್ಟಿಗೆ 18 ಅಧ್ಯಕ್ಷರನ್ನಾಗಿರ್ಬೋದು, ಎಲ್ಲ ರಿಕ್ಷಾ ಚಾಲಕರು ಒಬ್ಬ ನಾಯಕ ಆಗ್ಬೋದು ಅಂತ ಹೇಳಿ ನಿಮ್ಮ ಅನಿಸಿಕೆ ಇದ್ರೆ ರಿಕ್ಷಾ ಚಾಲಕ ಸಂಘದ ಮಹತ್ವ ತುಂಬಾ ದೊಡ್ಡದು. ಇನ್ನೊಂದು ವಿಚಾರ ಹೇಳಿದ್ರೆ,
ಕುಕ್ಕೇಶಪುರದಲ್ಲಿ ಹುಟ್ಟುವುದೇ ನಮ್ಮ ಪರಮ ಪುಣ್ಯ, ಕುಕ್ಕೇಶಪುರದಲ್ಲಿ ದುಡಿಯುವುದೇ ಇನ್ನೂ ಪರಮ ಪುಣ್ಯ. ಹಲವಾರು ವರ್ಷಗಳಿಂದ ಕ್ಷೇತ್ರದಲ್ಲಿ ಸಮಾಜಮುಖಿ ಸೇವೆಯನ್ನ ಜೀವಾಳವನ್ನಾಗಿಸಿಕೊಂಡು ಉತ್ಕೃಷ್ಟವಾಗಿ ಬೆಳೀತಾ ಬಂದಿರುವಂತಹ ಈ ಒಂದು ಸಂಸ್ಥೆ, ನಾನು ಕೂಡ ಗೌರವ ಸದಸ್ಯ ಅಂತ ಹೇಳಿಕೊಂಡು ನಮ್ಮಿಂದಾದಷ್ಟು ಸಹಕಾರವನ್ನ ಕೊಡ್ತಾ ಇದ್ದೇವೆ. ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಸಂಘದ ಸದಸ್ಯರು, ಈ ಸದಸ್ಯರ ಒಂದು ಒಗ್ಗಟ್ಟು, ಅದೇ ರೀತಿಯಾಗಿ ಒಂದು ರೀತಿಯ ವಿಚ್ಛಿನ್ನವಾದಂತಹ ಒಂದು ಕಾರ್ಯವೈಖರಿಗಳಿಂದಾಗಿ ಸಂಘದ ಹೆಸರು ಬಹಳ ಅತ್ಯದ್ಭುತವಾಗಿ ಬೆಳೆಯಿಸಿದೆ. ಆರಂಭಿಕ ಕಾಲದಲ್ಲಿ ಕೇಶವಣ್ಣ ಅಧ್ಯಕ್ಷರಾಗಿರುವ ಸಂದರ್ಭದಿಂದಲೇ ಹಲವಾರು ಸಮಸ್ಯೆಗಳು, ತೊಂದರೆಗಳು, ಎಡರುಗಳು ಇತ್ಯಾದಿಗಳನ್ನೆಲ್ಲ ಸಹಿಸಿಕೊಂಡು ಸಂಘ ಹಂತ ಹಂತವಾಗಿ ಮೇಲೆತ್ತು ಬಂದಿದೆ. ಕಳೆದ ವರ್ಷವೂ ಕೂಡ ಸಂತೋಷ್ ಅವರ ಅಧ್ಯಕ್ಷತೆಯಲ್ಲಿ ಉತ್ತಮವಾದ ಕಾರ್ಯಗಳು ನೆರವೇರಿದೆ. ಈ ವರ್ಷ ಭುವನೇಶ್ ಮತ್ತು ತಂಡದ ಅಧಿಕಾರ ಇದೀಗ ಆರಂಭವಾಗಿದೆ. ಅವುಗಳು ಕೂಡ ಸಂಘವನ್ನ ಮತ್ತಷ್ಟು ಉನ್ನತೀಕರಿಸುವ ನಿಟ್ಟಿನಲ್ಲಿ, ಅದೇ ರೀತಿ ತಮ್ಮ ಆಟೋ ಚಾಲಕ ಮಾಲಕ ಸಂಘದವರಿಗೂ ಕೂಡ ಬೇಕಾದಂತಹ ಕೆಲವೊಂದು ಒಳ್ಳೆಯ ವ್ಯವಸ್ಥೆಗಳು, ವಿಮೆ ಇತ್ಯಾದಿಗಳನ್ನ ನೋಡಿಕೊಂಡು ಆ ಮೂಲಕ ಸಂಘವನ್ನ ಮತ್ತು ಸಂಘದ ಸದಸ್ಯರನ್ನ ಸಂಸ್ಥೆ ಬೆಳೆಸುವಲ್ಲಿ ತಾವು ನೂತನ ಅಧ್ಯಕ್ಷರು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿಕೊಂಡು ವಿನಂತಿಸಿಕೊಡುತ್ತಾ, ಸಂಘವು ಮತ್ತಷ್ಟು ಬೆಳೆದು ಔನ್ನತ್ಯವನ್ನ ಸಾಧಿಸಲಿ, ಮುಂದೆ ಮತ್ತಷ್ಟು ಉತ್ತಮವಾದಂತಹ ಸಮಾಜಮುಖಿ ಕಾರ್ಯಗಳು ನೆರವೇರಲಿ ಅಂತ ಹೇಳ್ತಾ, ಗುರುಗಳನ್ನ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಿದ್ದು ಬಹಳ ಒಂದು ವಂದನೀಯ ಕ್ಷಣವಾಗಿದೆ. ಯಾಕಂದ್ರೆ ಆ ಕಾಲದಲ್ಲಿ ವೆಂಕಟೇಶ್ ಅವರು ಹೇಳಿದಾಗೆ ಆಟೋ ಚಾಲಕ ಮಾಲಕ ಸಂಘದ ಒಂದು ಆಟೋ ಮಾಲಕರಾಗಿ ಸೇವೆಯನ್ನ ಆರಂಭಿಸಿದಂತ ನಮ್ಮ ಗುರುಗಳು ಇಂದು ಸನ್ಮಾನ ಸ್ವೀಕರಿಸಿದ್ದು ಒಂದು ಪುಣ್ಯದ ಫಲ. ನನಗೂ ಕೂಡ ಕಳೆದ ಹಲವಾರು ವರ್ಷಗಳಿಂದ ಕುಳಿತಿದ್ರು ಕೂಡ ಈ ಒಂದು ನಾನು ಸಂಘದ ಗೌರವ ಸದಸ್ಯನೇ ಹೊರತು ನಾವು ಈ ಅತಿಥಿ ಇತ್ಯಾದಿಗಳು ನಿಮ್ಮ ಪ್ರೀತಿಯಷ್ಟೇ. ಆದರೆ ನಾನು ಕೂಡ ಜವಾಬ್ದಾರಿಯುತ ಪ್ರೆಸ್ ಕ್ಲಬ್ನ ಅಧ್ಯಕ್ಷಗಾದಿಯನ್ನು ವಹಿಸಿಕೊಂಡಿರುವುದರಿಂದ ಅಧ್ಯಕ್ಷನ ನೆನೆಯಲ್ಲಿ ಬಂದು ಒಂದೆರಡು ಮಾತುಗಳನ್ನ ಆಡಿದ್ದೇನೆ. ಎಲ್ಲ ಸಂಘವು ಮತ್ತಷ್ಟು ಔನ್ನತ್ಯವನ್ನು ಸಾಧಿಸಲಿಕ್ಕೆ ಮತ್ತೊಬ್ಬರ ಕುಕ್ಕೇಶಿ ಸುಬ್ರಹ್ಮಣ್ಯ ದೇವರು, ಅದೇ ರೀತಿಯಾಗಿ ನಾವು ನಂಬಿಕೊಂಡು ಬಂದಂತಹ ಸ್ವಾಮಿ ಕೊರಗಜ್ಜ ಆಶೀರ್ವಾದ ಸದಾ ಇರಲಿಂದ ಬೆಳೀತಾ ಭುವನೇಶ್ವರನ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತುಂಬು ಹೃದಯದ ಶುಭಾಶಯಗಳನ್ನ ಹಾರೈಸ್ತಾ ಇದ್ದೇನೆ. ಈ ವರ್ಷ ಬಹಳ ಒಳ್ಳೆ ಒಂದು ನಮ್ಮ ರಿಕ್ಷಾ ಚಾಲಕದ ಮಾಲಕ ಒಳ್ಳೆ ಸೇವೆಯನ್ನು ಮಾಡಿದ್ದಾರೆ. ಪ್ರತಿ ಒಂದು ನಾವು ಏನು ಕೇಳಿದರೆ ಅದಕ್ಕೆಲ್ಲ ಪ್ರತಿ ವರ್ಷ ಹೇಗೆ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಈ ಸಲ ಸಪೋರ್ಟ್ ಮಾಡ್ತಾರೆ. ನಮ್ಮ ಸಂತೋಷರು ಇರುವ ಸಂತೋಷನ ಟೀಮ್, ಹಾಗೆ ಈ ವರ್ಷದ ಭುವನೇಶ್ ಅವರ ಟೀಮ್ ಎಲ್ಲ ರೀತಿಯಲ್ಲಿ ಒಳ್ಳೆ ಸುಬ್ರಹ್ಮಣ್ಯ ದೇವರ ಜಾಗದಲ್ಲಿ ನಾವು ಇಲ್ಲಿ ಇರುವುದೇ ಹೆಸರು ಹೇಳಿದರು. ನಾವು ಇಲ್ಲಿ ಇರುವುದೇ ದೊಡ್ಡ ವಿಷಯ. ಅಂದ್ರೆ ಇಲ್ಲಿ ಇರುವ ಸೇವೆ ಮಾಡಲಿಕ್ಕೆ ತುಂಬಾ ನಾವು ಪುಣ್ಯಂತರ ಅಂತೇಳಿ ಇದು ಸತ್ಯವಾದ. ಯಾಕೆಂದ್ರೆ ನಾನು ಏನು ಇಲ್ಲದೆ ಇರುವಾಗಲೂ ಈಗಲೂ ಸುಬ್ರಹ್ಮಣ್ಯದಲ್ಲಿ ಇಂಥ ಒಂದು ಸೇವೆ ಮಾಡಲಿಕ್ಕೆ ನಾವಿದೆ ಅಂದ್ರೆ ನಿಜವಾಗ್ಲೂ ನಮಗೆ ಪುಣ್ಯದ ಕೆಲಸ ಅಂತ ಹೇಳ್ತೇವೆ. ಹಾಗೆ ಎಲ್ಲರೂ ಈ ಸಲ ನಮ್ಮ ಭುವನೇಶ್ವರವರಿಗೆ ಸಪೋರ್ಟ್ ಮಾಡಿ ಅವರ ಟೀಮ್ ಅನ್ನು ಉತ್ತರ ಒಳ್ಳೆ ಅಭಿವೃದ್ಧಿ ಈ ವರ್ಷದ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ವ್ಯವಸ್ಥೆ ಆಗಲಿ ಅಂತ ಹೇಳ್ಕೊಂಡು ಈ ಒಂದು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಧನ್ಯವಾದ. ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ನಿರ್ವಾಳ ಎಣ್ಮೂರು 51 ಅಂಚೆ ಕರಿಕಳ ಸುಳ್ಯ ತಾಲೂಕು ದಕ್ಷಿಣ. ಪುನರ್ ನಿರ್ಮಾಣ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಏಪ್ರಿಲ್ 24ರಿಂದ ಮೇ 3ರ ತನಕ ನಡೆಯಲಿದೆ. ಇವತ್ತು ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ನಿವೇಶಿಸುವುದು ಸಂಘದ ಪ್ರಗತಿಗೆ ಬೆನ್ನೆಲುಬಾಗಿ ನಿಲ್ಲುವುದು. ದೊರಕಿದ ಅವಕಾಶ, ಸರ್ವ ಸದಸ್ಯರ ಸಹಕಾರ, ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಅತ್ಯಗತ್ಯ. ಸಂಪೂರ್ಣ ಸಹಕಾರ ಮತ್ತು ಮಾರ್ಗದರ್ಶನ ನೀಡಬೇಕಾಗಿ ಎಲ್ಲ ಸದಸ್ಯರ ಮಿತ್ರರಲ್ಲಿ, ಸ್ಥಾಪಕ ಅಧ್ಯಕ್ಷರಲ್ಲಿ, ಪೂರ್ವಾಧ್ಯಕ್ಷರಲ್ಲಿ, ಗೌರವ ಸದಸ್ಯರಲ್ಲಿ ಹಾಗೂ ಊರಿನ ನಾಗರಿಕರಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇವೆ. ನನ್ನಿಂದ ಯಾವುದಾದರೂ ತಪ್ಪಿದ್ದರೆ ತಿಳಿಸಿ ತಿದ್ದಿಕೊಳ್ಳುತ್ತೇವೆ. ಸಂಘದ ಪ್ರಗತಿಯು ಕೇವಲ
ಅಧ್ಯಕ್ಷನಿಂದ ಮಾತ್ರ ಸಾಧ್ಯವಿಲ್ಲ, ಬದಲಾಗಿ ಸರ್ವರು ಕೈಜೋಡಿಸಿದಾಗ ಸಂಘದ ಅಭಿವೃದ್ಧಿ ಸಾಧ್ಯ ಎಂದು ನಂಬಿದವನು ನಾನು. ಈ ಹಿಂದಿನಂತೆ ಸಂಘದಿಂದ ಜನೋಪಯೋಗಿ ಕಾರ್ಯಗಳು ನಡೆಸಲು ಇಚ್ಛಿಸಲಾಗಿದೆ. ಆರೋಗ್ಯ ಶಿಬಿರದಂತಹ ಉತ್ತಮ ಕಾರ್ಯಕ್ರಮ ನಡೆಸಿ ಜನರಿಗೆ ಉಪಯೋಗವಾಗುವ ಕಾರ್ಯಕ್ರಮವನ್ನು ನಡೆಸಲು ಯೋಚಿಸಲಾಗಿದೆ. ಅಲ್ಲದೆ ಚಾಲಕರಿಗೆ ವಿಮಾ ಸೌಲಭ್ಯ ಒದಗಿಸುವ ಬೇಕಾದ ವ್ಯವಸ್ಥೆ ಮಾಡುವ ಬಗ್ಗೆ ಆಲೋಚಿಸಿದ್ದೇನೆ. ನೂತನ ಪದಾಧಿಕಾರಿಗಳು ಮತ್ತು ಸದಸ್ಯರ ಒಪ್ಪಿಗೆ ಪಡೆದು ಇಂತಹ ಕಾರ್ಯಗಳನ್ನು ನಡೆಸಲಾಗುವುದೆಂದು ಪ್ರತಿಯೊಂದು ವಿಚಾರಗಳು ಬಗ್ಗೆ ತಿಂಗಳ ಸಭೆಯಲ್ಲಿ ತಿಳಿಸಿ ಬಳಿಕ ಕಾರ್ಯಪ್ರವೃತ್ತನಾಗಬೇಕೆಂಬ ಬಯಕೆ ಇದೆ. ಇಲ್ಲಿ ಅಧ್ಯಕ್ಷ ಅನ್ನುವುದು ನೆಪ ಮಾತ್ರ. ಸದಸ್ಯರೇ ಪ್ರಧಾನ ಜವಾಬ್ದಾರಿಯಿಂದ ಸದಸ್ಯರ ಸಮಸ್ಯೆಗೆ ಸ್ಪಂದಿಸುವುದಕ್ಕೆ ಪ್ರಾಮಾಣಿಕರಾಗಿರುತ್ತೇನೆ. ನನ್ನ ಮನಸ್ಸಿನ ಭಾವನೆಗಳನ್ನು ತಿಳಿಸಿದ್ದೇನೆ. ಸರ್ವರಲ್ಲಿ ಮತ್ತೊಮ್ಮೆ ಸಹಕಾರ ಕೋರುತ್ತಾ 16ನೇ ವರ್ಷದ ಪದಗ್ರಹಣ ಸಮಾರಂಭದಲ್ಲಿ ನಾವಿದ್ದೇವೆ. ಯಾಕಂತ ಹೇಳಿದ್ರೆ ಈಗ 15ನೇ ವರ್ಷದ ಕಾರ್ಯಕ್ರಮಗಳೆಲ್ಲ ಮುಗಿದು 16ನೇ ವರ್ಷದ ಒಂದು ನೂತನ ಸಮಿತಿಯನ್ನು ರಚಿಸಿ ಈಗ ಈ ದಿವಸ ಉದ್ಘಾಟನೆಯನ್ನು ಮಾಡಿದ್ದೇವೆ. ಸಂಘದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಿತ್ರರಾದಂತಹ ರಾಜೇಶ್ ಎಸ್ ಅವರೇ, ದಿನೇಶ್ ಪಿ ಎಂ ಅವರೇ, ಗುರುಗಳಾದ ಮುಂಗಲಗೌಡ್ರೆ, ವೆಂಕಟೇಶ್ ಅವರೇ, ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ರತ್ನಾಕರ್ ಅವರೇ, ನೂತನ ಅಧ್ಯಕ್ಷರಾದಂತಹ ಭುವನೇಶ್ವರ ರವಿಕಾಂತ್ ಬಂದವರೇ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಚಾಲಕ ಮಾಲಕ ಬಂಧುಗಳೇ, ನಾನು 1987ಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಇವತ್ತಿಗೆ 39 ವರ್ಷ, ಒಂದು ವರ್ಷಕ್ಕೆ. ಆ ಸಂದರ್ಭದಲ್ಲಿ ಸುಬ್ರಹ್ಮಣ್ಯದಲ್ಲಿದ್ದ 5 ರಿಕ್ಷೆಗಳು ಮಾತ್ರ. ಯಾರೋ ಚೆನ್ನಕೇಶವರು, ಯಡಿಯೂರಪ್ಪರು ಮತ್ತೆ ನಾರಾಯಣರು ಅಂತ ಇದ್ರು, ಇವರು ತುಂಬ ಭಾವ, ಇವರೆಲ್ಲ ಸೇರಿ ಒಂದು 5 ರಿಕ್ಷೆ ಇತ್ತು. ಈಗ ಈ ಸಂಖ್ಯೆ ಹೋಗಿ ಸಾಧಾರಣ ಒಂದು 200 ಮೇಲ್ಪಟ್ಟು ರಿಕ್ಷೆಗಳಿವೆ. ಆ ಸಂದರ್ಭದಲ್ಲಿ ರಿಕ್ಷದವರಿಗೆ ಯಾವುದೇ ಸಂಘ ಸಂಸ್ಥೆಗಳು ಇರಲಿಲ್ಲ. ಹಾಗೆ 16 ವರ್ಷಕ್ಕೆ ಮೊದಲು ನೀವೆಲ್ಲ ಕೆಲವರು ಒಂದು ನಮ್ಮ ಸಂಘದ ಗೌರವಾಧ್ಯಕ್ಷ ಆಗಬೇಕು ನೀವು ಅಂತ ಹೇಳುವಂತಹ ಮಾತಲ್ಲಿ ನಾನು ಹೇಳಿದೆ, ನಿಮ್ಮ ಸಂಘದಲ್ಲಿ ಯಾವತ್ತೂ ರಾಜ್ಯಕ್ಕೆ ಬರಬಾರ್ದು, ಯಾವುದೇ ಪಕ್ಷ ಇರಬಾರ್ದು, ಹಾಗೆ ಇದ್ರೆ ಮಾತ್ರ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಅಂತ ಹೇಳಿ. ಈ ಸಂಘದ ಚಾಲಕ ಮಾಲಕರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವುದು ಸಹಜವೇ, ಆದರೆ ಅದನ್ನು ನಿಮ್ಮೊಳಗೆ ನೀವು ಮುಗಿಸ್ಕೊಳ್ಬೇಕು. ಈಗ ರಾಜೇಶ್ ಹೇಳಿದಂತೆ ಅದು ಇನ್ನು ಮುಂದೆ ಯಾವ ರೀತಿಯಲ್ಲೂ ಇದು ಬರಬಾರ್ದು. ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಕೇಳಿಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡಿದ್ರೆ ನಿಮಗೂ, ಈಗ ನಾವೆಲ್ಲ ವೇದಿಕೆಯಲ್ಲಿ ಸಭೆಯಲ್ಲಿ ಹೇಳ್ತಿದ್ದೇವೆ, ನಮ್ಮ ಕುಕ್ಕೇಶ್ವರ ಮನ್ಯದ ಕುಕ್ಕೇಶಿ ಆಟೋ ಚಾಲಕ ಮಾಲಕ ಸಂಘ ಬಹಳ ಒಳ್ಳೆಯ ಸಂಘ, ಸಮಾಜ ಸೇವೆಯನ್ನು ಮಾಡ್ತಾ ಇದೆ. ನಿಮ್ಮಲ್ಲಿ ಸಂಘದಲ್ಲಿ ಉಳಿಸಿದಂತಹ ಬಂಡವಾಳ ಇದೆ, ಅದರಿಂದ ಎಲ್ಲರಿಗೂ ಜಾಸ್ತಿಯಾಗಿ ನಿಮ್ಮಲ್ಲಿ ಒಗ್ಗಟ್ಟು ಬೇಕು. ಆ ಒಗ್ಗಟ್ಟು ಇಲ್ಲದಿದ್ದರೆ ಯಾವುದೇ ಇದ್ದು ಪ್ರಯೋಜನ ಇಲ್ಲ. ಇದನ್ನು ನಿಮ್ಮೊಳಗೆ ಏನು ಭಿನ್ನಾಭಿಪ್ರಾಯ ಇದ್ದರೂ ಇದರಲ್ಲೇ ಮುಗಿಸ್ಬೇಕು. ನಾನು ಮೊನ್ನೆ ನಿಮ್ಮ ಮೀಟಿಂಗ್ ಅಲ್ಲಿ ಹೇಳಿದ್ದೆ, ನಾನು 15ನೇ ವರ್ಷಕ್ಕೆ ನನಗೆ ಸಾಕು, ನಿಮ್ಮ ಗೌರವಾಧ್ಯಕ್ಷರು ಬಿಟ್ಟು ಬೇರೆ ಯಾರನ್ನಾದರೂ ಮಾಡಿಕೊಳ್ಳಿ ಅಂತೇಳಿ. ಆದರೂ ನಿಮ್ಮ ಒತ್ತಾಯಕ್ಕೆ ಬೇಕಾಗಿ ನಾನು ಇದಕ್ಕೆ ನಿಮ್ಮ ಒಪ್ಪಿಕೊಂಡಿದ್ದೇನೆ. ಇನ್ನು ಮುಂದೆ ಕೂಡ ಯಾವುದೇ ಲೋಪ ಬರದಾಗಿ ಏನಾದರೂ ಸಮಸ್ಯೆ ಇದ್ದರೆ ನಮ್ಮೊಳಗೆ ಕೂತ್ಕೊಂಡು ಮಾತಾಡುವ, ಅದನ್ನು ಅಲ್ಲಿಗೆ ಮುಗಿಸಿ ಬಿಡುವ. ನಿಮ್ಮಿಂದ ಸಮಾಜಕ್ಕೆ ಒಳ್ಳೆಯ ಹೆಸರು ಇದೆ, ನಿಮಗೆ ಸಮಾಜ ಸೇವೆಯನ್ನು ಮಾಡುವಂತಹ ಯುವಕ ರೀತಿ ಇನ್ನು ಮುಂದೆ ಕೂಡ ನಿಮ್ಮಿಂದ ಒಳ್ಳೆಯ ರೀತಿಯಂತಹ ಕಾರ್ಯಕ್ರಮಗಳು ನಡೆಯಲಿ. ನಿಮಗೆ ಸುಬ್ರಹ್ಮಣ್ಯ ದೇವರು ಹಾಗೂ ಕಾಶಿಕಟ್ಟೆ ಗಣಪತಿ ಶ್ರೀ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಎಲ್ಲರ ಆಶೀರ್ವಾದ ಇರಲಿ ಎಂದು ಹೇಳ್ತಾ ನನ್ನ 2 ಮಾತನ್ನು ಪೂರ್ವ ಉಪಾಧ್ಯಕ್ಷರಾದ ರಾಜೇಶ್ ಎಸ್ ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಸುಬ್ರಹ್ಮಣ್ಯದ ಐನೇಕಿದು ಸಹಕಾರಿ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಎಚ್ಎಲ್ ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಹಾಗೆ ಮತ್ತೋರ್ವ ಮುಖ್ಯ ಅತಿಥಿಗಳಾದ ಸಮಾಜ ಸೇವಕ ಡಾಕ್ಟರ್ ರವಿ ಕಕ್ಕೆಪದವರು ಅವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ತುಂಬ ಧನ್ಯವಾದಗಳು ಸರ್. ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಮತ್ತೋರ್ವ ಮುಖ್ಯ ಅತಿಥಿಗಳಾದ ಸುಬ್ರಹ್ಮಣ್ಯ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ರತ್ನಾಕರ್ ಸರ್ ಅವರಿಗೆ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ಗೌರವವನ್ನು ಸ್ವೀಕರಿಸಿದಂತಹ
ಪುಂಗ ಗೌಡ ಹೆಜ್ಜಾಡಿರವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮತ್ತೋರ್ವರು ಸುಬ್ರಹ್ಮಣ್ಯದ ಯುವ ಉದ್ಯಮಿಗಳಾದಂತಹ ದಿನೇಶ್ ಬಿಎನ್ ರವರಿಗೆ ಕೂಡ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ನೂತನ ಅಧ್ಯಕ್ಷರಾದಂತಹ ಭುವನೇಶ್ ಅಗೋಳಿ ಕಜೆ ಅವರಿಗೆ ಕೂಡ ಹೃದಯದ ಧನ್ಯವಾದಗಳು. ಹಾಗೆ ನೂತನ ಕಾರ್ಯದರ್ಶಿ ಆದಂತಹ ವಿಘ್ನೇಶ್ ಅವರಿಗೆ ಕೂಡ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ನಮ್ಮ ಸಂಘದ ನಿರ್ಗಮನ ಸಂಘಟನಾ ಕಾರ್ಯದರ್ಶಿಯಾದ ಯಶೋಕ್ ಅಂಗಡ್ಕರ್ ಅವರಿಗೆ ಕೂಡ ಹೃದಯದ ಧನ್ಯವಾದಗಳು.